ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಶ್ವಿನ್, ನೀವು ಡಾನ್ಸ್ ಎಷ್ಟು ಇಷ್ಟಪಡ್ತಿರೋ, ನೀವೆಷ್ಟು ಒಳ್ಳೆ ಡಾನ್ಸರೋ ಅದೆಲ್ಲ ನನಗೆ ಗೊತ್ತಿಲ್ಲ. ನೀವಿಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ. ಅಲ್ಲಿ ಕೂತ್ಕೊಂಡಿರೋ ಇಬ್ರು ನಿಮ್ಗೋಸ್ಕರ ಕುಣಿತಿರೋ ಜಾಗದಲ್ಲಿ ಯಾರು ಅವರಿಬ್ರು? ಈ ರಾಕಿ ಬಾಯ್ ನನ್ನ ತಂದೆ ಅವ್ರ ನನ್ನ ತಾಯಿ. ದಯವಿಟ್ಟು ಅವರಿಬ್ರು ಸ್ಟೇಜ್ ಮೇಲೆ ಬರಬೇಕು. ಎಷ್ಟು ಖುಷಿ ಅವ್ರು DKD ಇರೋದು. ನನ್ನ ಆಸೆ ಪೂರೈಸೋದಕ್ಕೆ ಬಂದಿರೋದು ಅವನು. ನಿಮಗೆ ಆಸೆ ನನ್ಗೆ ಡ್ಯಾನ್ಸ್ ಅಂದ್ರೆ ಪಂಚಪ್ರಾಣ. ಹೌದಾ? ಪಂಚಪ್ರಾಣ ಅಂದ್ರೆ ಮ್ಯೂಸಿಕ್ ಬಂದ್ರೆ ಕೈಕಾಲೇ ನಿಲ್ಲಲ್ಲ, ಆಡ್ತಾ ಇರುತ್ತೆ, ಅದ್ರ ಪಾಡ್ಗೆ ಆಡ್ತಾ ಇರುತ್ತೆ. ನೀವು ಡ್ಯಾನ್ಸ್ ಎಲ್ಲ ಕಲ್ತಿದ್ರಿ? ಕಲ್ತಿಲ್ಲ. ಡ್ಯಾನ್ಸ್ ಇಷ್ಟ. ಅವ್ರ ಮನೆಯವರು ಅವರು ಮಾಡ್ತಾರೆ. ನಿಮ್ ತಾಳಕ್ಕೆ ಅವ್ರು ಕುಣಿಲೇಬೇಕು. ಸಕ್ಕತ್ತಾಗಿ ನಗ್ತೀರಾ ನೀವು. DKD ಯಾರು ಇಷ್ಟ ನಿಮ್ಗೆ? ಶಿವಣ್ಣ ಇಷ್ಟ. ಅಷ್ಟೇ. ಶಿವಣ್ಣಗೋಸ್ಕರನೇ ಬಂದಿರೋದು. ಹೌದಾ? ಶಿವಣ್ಣಗೋಸ್ಕರನೇ ಇವನ್ನ ಕಳ್ಸಿರೋದು ನಾನು. 9ನೇ ಇಸ್ವಿನಲ್ಲಿ ನನಗೆ ಮದ್ವೆ ಫಿಕ್ಸ್ ಆಯ್ತು. ನಮ್ಮ ಯಜಮಾನ್ರು ಕೇಳಿದ್ರು ನಿನ್ಗೇನ್ ಇಷ್ಟ ಅಂತ. ಅದಕ್ಕೆ ಹೇಳ್ದೆ, ಬುಕ್ ತೋರಿಸಿ ನೋಡಿ ಶಿವಣ್ಣ ಅಂದ್ರೆ ನನ್ಗಿಷ್ಟ, ಅವ್ರ ಫಿಲಮ್ ತೋರಿಸಿದ್ರೆ ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ. ಶಿವಣ್ಣ ಇವ್ರ ಮದ್ವೆ ಆಗೋದಕ್ಕೆ ನೀವೇ ಕಾರಣ. ನೋಡಿ, ನಿಮ್ ಪಿಕ್ಚರ್ ತೋರಿಸಿದ್ರೆ ಮದ್ವೆ ಆಗ್ತೀನಿ ಅನ್ಬಿಟ್ರು. ತೋರಿಸಿದ್ರ ಆಮೇಲೆ ಪಿಕ್ಚರ್? ಖಂಡಿತ ತೋರಿಸಿದಾರೆ. ಇವತ್ತಿನವರೆಗೂ ಅದನ್ನ ಪಾಲಿಸ್ಕೊಂಡ್ ಬಂದಿದ್ದಾರೆ. ಎಲ್ಲ ಒಂದು ಬೈ ಮಿಸ್ಟೇಕ್ ಆಗಿ ಒಂದು 5-10 ಹೋಗಿರ್ಬೋದಷ್ಟೇ. ಎಲ್ಲ ಫಿಲಮ್ಸ್ ನೋಡಿದ್ದೀನಿ. ಸೋ ಆನೆಸ್ಟ್ ಅಣ್ಣ. ನಾವು ರಾಜ್ಕುಮಾರ್ ಅಭಿಮಾನಿಗಳು ಅಂತ ಹೇಳ್ತಾನೆ ಇರಲಿಲ್ಲ, ರಾಜ್ಕುಮಾರ್ ಭಕ್ತರು ನಾವೆಲ್ಲ. ಪ್ರತಿಯೊಂದು ರಾಜ್ಕುಮಾರ್ ಸಿನಿಮಾಗಳು ನಾವು ಹಬ್ಬದ ಥರ ಸೆಲೆಬ್ರೇಟ್ ಮಾಡಿದ್ದೀವಿ, ಸ್ಟಾರ್ ಕಟ್ಟಿದ್ದೀವಿ. ಪುನೀತ್ ರಾಜ್ಕುಮಾರ್ದು ಅಪ್ಪು ಸಿನಿಮಾ ಬಂದಾಗ್ಲಂತೂ ಅಬ್ಬಾ ಅದ್ರ ಸಂಭ್ರಮ ಹೇಳಕ್ ತೀರ್ದು. ಏನೇ ಆದರೂ ಪುನೀತ್ ಸರ್ ಇವತ್ತಿದ್ದಿದ್ರೆ ಭಾಳ ಚೆನ್ನಾಗಿರೋದು. ಇರಲಿ, ಏನು ಮಾಡೋಕ್ಕಾಗಲ್ಲ. ಶಿವಣ್ಣ, ನಿಮ್ಮ ಸಿನಿಮಾಗಳು ನೋಡಿ ಬೆಳೆದಿರೋರು ನಾವು. ಶಿವರಾಜ್ ಕುಮಾರ್ ಕಿಸ್ಸಿಗೆ ಡಮಾರು ಕೇಳ್ರಣ್ಣೋ ಕೋಮಾ 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 ಪ್ರೇಮ ತಗಿಡ್ದ. ಅಭಿಮಾನಿಗಳಿಗೆ ಯಾಕೆ ದೇವ್ರಂತ ಕರೆದ್ರು ಅಪ್ಪಾಜಿ ಅಂದರೆ ಅದೇನೆ. ಇವತ್ತು ನಾವು ಈ ಸ್ಥಾನದಲ್ಲಿ ಇದ್ದೀವಿ. ಇಲ್ಲ, ಪ್ರತಿಯೊಬ್ಬ ನಿರ್ಮಾಪಕನೂ ಒಂದು ಒಳ್ಳೆ ಇದರಲ್ಲಿದ್ದಾರೆ ಅಂದರೆ ಅವರೆಲ್ಲ ಸಿನಿಮಾ ನೋಡ್ತಾರೆ, ನಮ್ಮನ್ನು ಗೆಲ್ಲಿಸ್ತಾರೆ, ನಮ್ಮನ್ನು ಆರಾಧಿಸ್ತಾರೆ. ಸೊ ಅವ್ರು ಆರಾಧಿಸ್ಬೇಕಾದ್ರೆ ನಾವು ಅವ್ರನ್ನ ಆರಾಧಿಸ್ಬೇಕು. ಸೊ ಇವತ್ತು ನಮ್ಗೆ ತುಂಬ ಖುಷಿ ಆಗುತ್ತೆ ಇದೆಲ್ಲ ನೋಡ್ತಾ ಇದ್ರೆ. ನಾವು ವಿ ಗೋ ಬ್ಯಾಕ್ 40 years ಆಯಿತು. ಈ February 19th ಮೇಲೆ 40 ಮುಗಿದು 41st 5th ಜನರೇಷನ್ ಹೋಗ್ತೀವಿ ನಾವು. 5th ಇದಕ್ಕೆ ಅದು ಐ ಥಿಂಕ್ ಯಾರಿಗೂ ಅಷ್ಟು ಈಸಿಯಾಗಿ ಬರಲ್ಲ. ನಮ್ಗೆ ಅದು ಭಾಗ್ಯ. ಅದು ನಮ್ಮ ತಂದೆ ತಾಯಿ ಅವರೆಲ್ಲ ಮಾಡಿದ ಒಂದು ಪೂಜೆ ಪುನಸ್ಕಾರ. ಇವತ್ತು ನಾವು ಈ ಮಟ್ಟಿಗೆ ಇದ್ದೀವಿ ನಾವು. ಐ ಥಿಂಕ್ ಆಲ್ ಬ್ಲೆಸ್ಡ್ ಟು ಹ್ಯಾವ್. ಈ ಥರ ಒಂದು ಅಭಿಮಾನಿಗಳು ಪಡೆಯಕ್ಕೆ ನಾವು ವಿ ಆರ್ ಬ್ಲೆಸ್ಡ್. ಅದೇ ನಾ ಹೇಳ್ತಿದ್ದೆ, ಎಷ್ಟು ಒಳ್ಳೆ ತಂದೆ ತಾಯಿ ಪಡೆದಿದ್ದಾನೆ ಅಂತ. ನಿಜವಾಗ್ಲೂ ಆ ಸಪೋರ್ಟ್ ಯಾವಾಗಲೂ ಇರುತ್ತೆ. ಚೆನ್ನಾಗಿ ಮಾಡು, ನಿಜವಾಗ್ಲೂ 100% ಯು ವಿಲ್ ಬಿ ಇನ್ ಒನ್ ಆಫ್ ದ ಗುಡ್ ಸ್ಪಾಟ್ ಅಲ್ಲಿ. ಓಕೆ, ಥ್ಯಾಂಕ್ ಯು. ಬರ್ಲಿ ಚಪ್ಪಾಳೆ ನಮ್ಮ ಶಿವಣ್ಣಂಗೆ. ಲವ್ ಯು ಶಿವಣ್ಣ. ಬರ್ಲಿ ಚಪ್ಪಾಳೆ ಡಾನ್ಸಿಂಗ್ ಮಹಾಗುರು ಶಿವಣ್ಣಗೆ. ಓಪನಿಂಗ್ ತುಂಬ ಚೆನ್ನಾಗಿತ್ತು. ಆಮೇಲೆ ಫಸ್ಟ್ ಸಾಂಗ್ ವಾಸ್ ವೆರಿ ಬ್ಯೂಟಿಫುಲ್. ದಟ್ ಶಿ chose a very good song. And Rudra Master usually special variety ಇರುತ್ತೆ. ಹುಡುಗಿರ್ಗಂದ್ರೆ ಒಂದು ಸೆಪರೇಟ್ ಆಗಿ ಗೊತ್ತಿಲ್ಲ, ಅದು ಎಕ್ಸ್ಟ್ರಾ ಕೇರ್. ಎಕ್ಸ್ಟ್ರಾ ಕೇರು. ಬಟ್ ಚೆನ್ನಾಗಿ ಮಾಡ್ತೀರಾ, ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ, ಚೆನ್ನಾಗೂ ಮಾತಾಡ್ತೀರಾ. ಅಂದ್ರೆ ದ ವೇ ಯು ಹ್ಯಾವ್ ಟೇಕನ್ ಯುವರ್ ಲೈಫ್, ಭಾಳ ಚೆನ್ನಾಗಿ ಮಾತಾಡ್ತೀರಾ. ಜೀವನದಲ್ಲಿ ಟೈಮ್ ಬರಬೇಕು ಎಲ್ಲದಕ್ಕೂ. ದ ಟೈಮ್ ವಿಲ್ ಕಮ್. ನೀವು ಹೇಳಿದ್ರಿ ಇಲ್ಲಿ ಮಾಡಿದ್ರೆ ಇಲ್ಲಿ ನೋವುತ್ತೆ, ಅಲ್ಲಿ ಮಾಡಿದ್ರೆ ನೋವುತ್ತೆ. ನನಗೆ ಎಲ್ಲ ಕಡೆ ನೋವುತ್ತೆ, ನೋವಿದ್ರು ಮಾಡ್ತೀವಿ. ಅದಕ್ಕೆ ಸರ್ ನಿಮ್ನ ಇನ್ಸ್ಪಿರೇಷನ್ ತಗೊಂಡು ಈ ಸ್ಟೇಜ್ ಮೇಲೆ ಬಂದಿರೋದು. ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡ್ತೀರಾ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್.
ಈ ಕ್ಯೂಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಕ್ಯೂಟಿಪ ಏನ್ ಹೇಳ್ತಾರೆ ರಚ್ಚು? ನಿಧಿ, ಹಾಯ್ ಮ್ಯಾಮ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. Thank you. ನಿಮ್ಮ ಪಾತ್ರಕ್ಕೆ ಸಿಗ್ತಿರುವಂತ ಒಂದು ಪ್ರಶಂಸೆ ಹೊಗಳಿಕೆ ನಮ್ಗೆಲ್ರಿಗೂ ಖುಷಿ ಆಗಿದೆ. ಒಳ್ಳೇದಾಗ್ಲಿ. Thank you, ಅಂಡ್ ಈ ವೇದಿಕೆಯಲ್ಲಿ ಐ ಥಿಂಕ್ ಫಸ್ಟ್ ಟೈಮ್ ನಾನು ನಿಮ್ಮ ಡಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ದು. ನಾವಿಬ್ರು ಸಿನಿಮಾ ಮಾಡ್ತಿದೀವಿ ಒಟ್ಟಿಗೆ, ಲ್ಯಾಂಡ್ ಲಾರ್ಡ್ ಅಂತ ಒಂದು ಸಿನಿಮಾ. ಎಸ್, ಹೌದು. ಆಕ್ಚುಲಿ ಈ ಒಂದು ವಿಚಾರನ ಹೇಳಲೇಬೇಕು. ಮೂವಿ ಅಂದ್ರೆ ಯಾವತ್ತೂ ನಾನು ಮೂವಿ ಮಾಡಿಲ್ಲ, ಅದು ನನ್ನ ಫಸ್ಟ್ ಮೂವಿ. ಅಂಡ್ ಅವತ್ತು ಹೋದೆ ಫುಲ್ಲು ನರ್ವಸ್ ಅಲ್ಲಿ ಇದ್ದೀನಿ, ಏನ್ ಮಾಡ್ಬೇಕು ಅಂತ. ರಚಿತಾರಾಮ, ದುನಿಯಾ ವಿಜಯ್ ಸರ್ ಮುಂದೆ ನಿಂತಿದ್ದಾರೆ, ನಂಗೆ ಕೈ ಕಾಲೆಲ್ಲ ನಡುತ್ತಿದೆ. ಅಂಡ್ ಶಾರ್ಟ್ ಮುಗೀತು, ನಾನೆಲ್ಲೂ ಅಲ್ಲಿ ನಿಂತಿದ್ದೆ. ನನ್ನ ಕರೆದು ಬಾಯಿಲ್ ಪಕ್ಕದಲ್ಲಿ ಕೂತ್ಕೋ ಅಂತ ಪಕ್ಕದಲ್ಲಿ ಚೇರ್ ಹಾಕಿ ಕೂರಿಸಿ, ನೀನು ಒಂದು ಆರ್ಟಿಸ್ಟ್, ಎಲ್ಲ ಆರ್ಟಿಸ್ಟು ಸಮಪಾಲೆಯಲ್ಲಿ ಬಾ ಕೂತ್ಕೊ ಅಂತ ಹೇಳಿದ್ರು. ದಟ್ಸ್ ವೈ ಶಿ ಇಸ್ ಲೇಡಿ ಸೂಪರ್ ಸ್ಟಾರ್. ಅದಕ್ಕೆ ರಚ್ಚು ನೀವು ಲೇಡಿ ಸೂಪರ್ ಸ್ಟಾರು, ಅದಕ್ಕೆ ಇಷ್ಟೆಲ್ಲ ಫ್ಯಾನ್ಸು ನಿಮ್ಗೆ. ಲೇಡಿ ಸೂಪರ್ ಸ್ಟಾರ್ ಅಂದ್ರೆ ಕರ್ನಾಟಕದ ಸೂಪರ್ ಸ್ಟಾರ್ ಲೇಡಿ ಸೂಪರ್ ಸ್ಟಾರ್ಗೆ ಜೈ ಅಂತ. ಅವ್ರಿಗೆ ಕೂಗ್ತಿರೋದು, ಅವ್ರಿಗೆ ಬಾಯಿಂದ ಬಂದಿದ್ರೆ ಸತ್ಯವಾಗ್ಲೂ ಹೇಳ್ತೀನಿ, ದಿಸ್ ರಿಯಲಿ ಮೀನ್ಸ್ ಅ ಲಾಟ್. ಐ ಲವ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನಾನು ನಿಮ್ಮ ಸೀರಿಯಲ್ನ ವಾಚ್ ಮಾಡ್ತಿರ್ತೀನಿ. ನಾನು ಜಿಯಲ್ಲಿ ಬರುವಂತ ಅಮೃತಧಾರೆ, ಆಮೇಲೆ ನಮ್ಮ ಸಿದ್ದೇಗೌಡ್ರದು. ಅಯ್ಯೋ ಸಿದ್ದೇಗೌಡ್ರು ರೊಮ್ಯಾನ್ಸೇ ಚಂದ. ಚಂದ ಚಂದ ಚಂದ. ಅಲ್ಲ ವಾಟರ್ ಫಾಲ್ ಆಯ್ತು ನೋಡು. ಖುಷಿ ಆಗತ್ತೆ. ಆಕ್ಟಿಂಗ್ ಜೊತೆಗೆ ಡಾನ್ಸ್, ಕೆಲವ್ರಿಗೆ ಸಿಂಗಿಂಗ್, ಅಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ಇದಾರೆ ಅಲ್ಲ ಎಲ್ರು. ಅಂಡ್ ನಮ್ಮ ವೇದಿಕೆ, ಜಿ ವೇದಿಕೆ ಅಷ್ಟು ಈಸಿಯಾಗಿ ಯಾರನ್ನೂ ಬಿಡಲ್ಲ. ಅವರಲ್ಲಿ ಒಂದು ಸಣ್ಣ ಟ್ಯಾಲೆಂಟ್ ಇದೆ ಅಂತ ಗೊತ್ತಾದ್ರೂ ಇಂಥ ಮಹಾನ್ ವೇದಿಕೆಗೆ ಕರ್ಕೊಂಡು ಬಂದು ಸೂಪರ್ ಸ್ಟಾರ್ ಮಾಡ್ತಾರೆ. ತುಂಬಾ ಜನ ಇದ್ದಾರೆ, ಅದ್ರಲ್ಲಿ ನಾನು ಒಬ್ಳು. ಓವರ್ ಆಲ್ ಇಟ್ ವಾಸ್ ಸೋ ಕ್ಯೂಟ್. ನಿಮ್ಮಷ್ಟೇ ಕ್ಯೂಟ್ ಆಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮ್ಯಾಮ್. ಬಟ್ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಈಗಲ್ಲ, ಅವಾಗಿಂದ ನಾನು ಅಲ್ಲಿ ಸೋಫಾದಲ್ಲಿ ಕೂತಿರೋ ನೋಡ್ಬಿಟ್ಟು ಹಾಯ್ ಅಂತ ಹೇಳಕ್ ಹೋದೆ. ಆಮೇಲೆ ಐ ರಿಯಲೈಸ್ ದಟ್ ಇಸ್ ನಾಟ್ ಭವ್ಯ. ಯಾರವರು? ನಿಮ್ ತರನೇ ಇದಾರೆ ಅವರಿಬ್ರು? ನನ್ನ ಓನ್ ಬ್ಲಡ್ ಸಿಸ್ಟರ್ಸ್ ಇಬ್ರು. ಓನ್ ಬ್ಲಡ್ ಸಿಸ್ಟರ್ಸ್, ಸೇಮ್ ಹಂಗೆ ಓನ್ ತರನೇ ಇದಾರೆ ಅವರು. ಬನ್ನಿ ಇಬ್ರು ಬನ್ನಿ. ಮೂರು ಜನ ಬರೀ ಮುಖ ಮಾತ್ರ ಹತ್ರ ತಗೊಂಡ್ಬನ್ನಿ ನೋಡೋಣ. ಇವಳು ಫಸ್ಟ್, ನಾನು ಸೆಕೆಂಡ್. ಕರೆಕ್ಟ್, ಹಂಗೆ ಹೋಗಿ. ವಾವ್, ಒಂದು ಆಡೇ ಮಾಡ್ಬೋದು. ಈ ಮೂರು ಜನ ಒಂದೇ ತರ ಇದಾರಲ್ಲ. ಪರಿಚಯ ಮಾಡ್ಕೊಡಿ. ಇವಳ ಹೆಸರು ದಿವ್ಯಾ, ಅವಳ ಹೆಸರು ವರ್ಷಿಣಿ. ದಿವ್ಯಾ, ಭವ್ಯ, ವರ್ಷಿಣಿ. ಅವ್ರು ಯಾಕೆ ಆಗಿಲ್ಲ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಅವಳ ವರ್ಷಿಣಿ ಅಂತ ಇಟ್ರು. ಅವಳು ಫುಲ್ ಡಿಫ್ರೆಂಟ್ ಆಗೇ ಇದ್ದಾಳೆ ನಮ್ಮ ಮನೇಲಿ. ನೀವ್ ಹೇಳಿ, ಕರ್ನಾಟಕದಲ್ಲಿ ಇವರ ಪ್ರೋಮೋ ಬಂದಾಗ ಇಡೀ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು. ಅದನ್ನ ನೋಡಿ ನಿಮ್ಗೆ ಹೇಗನ್ಸ್ತು? ನಿಮಗ್ ಬಂದಂತ ಪ್ರಗತಿಕ್ರಿಯೆಗಳೇನೇನು? ತುಂಬಾ ಖುಷಿ ಆಯ್ತು. ಬಿಕಾಸ್ ಇನ್ನೊಂದು ಶೋ ಮುಗಿದ್ಮೇಲೆ ಈ ಸೀರಿಯಲ್ ಮಾಡ್ಬೇಕಾದಾಗ ತುಂಬಾ ಯೋಚನೆ ಮಾಡಿದ್ಲು. ಸೀರಿಯಲ್ ಪ್ರೋಮೋ ನೋಡಿದ ತಕ್ಷಣ ಎಲ್ಲರೂ ಸಿಕ್ಕಾಬಡೆ ಖುಷಿ ಪಟ್ರು. ಅಂಡ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಇವಳಿಂದ, ಬಿಕಾಸ್ ಸುಮಾರು ಚೇಂಜಸ್ ಮಾಡ್ಕೊಂಡಿದ್ದಾಳೆ ಆಕ್ಟಿಂಗ್ ಅಲ್ಲಿ. ಭವ್ಯ ಹೇಗಿದ್ದಾಳೋ ಕನ್ನಡ ಸೀರಿಯಲ್ ಅಲ್ಲಿ ಭವ್ಯ ಅದೇ ತರ ಇದ್ದಾಳೆ. ವಾಹ್, ಸೋ ನೈಸ್.